ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ಪದ್ಯಪಾಠ ಎದೆಗೆ ಬಿದ್ದ ಅಕ್ಷರ ಈ ಪಾಠದ ಬಗ್ಗೆ ತಿಳಿಸ್ಕೊಳ್ಳೋಣ. ಇಂದು ಈ ಎದೆಗೆ ಬಿದ್ದ ಅಕ್ಷರ ಪಾಠ ಭಾಗವನ್ನು ದೇವನೂರ ಮಹಾದೇವ ಎಂಬ ಸಾಹಿತಿ, ಲೇಖಕರು, ಕೃತಿಕಾರರು ರಚಿಸಿರ್ತಕ್ಕಂಥದ್ದು. ದೇವನೂರ ಮಹಾದೇವ ಇವರ ಪರಿಚಯವನ್ನು ಮೊದಲಿಗೆ ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಇವರು 1948ರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. 1948ರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ಅಂತಕ್ಕಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥದ್ದು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೈಸೂರಿನಲ್ಲಿರ್ತಕ್ಕಂತಹ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ನಾನು ನಿಮಗೆ ಅವಾಗ ಹೇಳ್ತಾ ಇರ್ತೇನೆ, ಹೊಸಗನ್ನಡ ಸಾಹಿತ್ಯದ ಮೊದಲುಗಳು ಅಂತ ಹೇಳ್ತೀವಿ. ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಮತ್ತು ಬಂಡಾಯ. ಈ ದಲಿತ ಮತ್ತು ಬಂಡಾಯ ಸಾಹಿತ್ಯದ ರಚನೆಕಾರರಲ್ಲಿ ದೇವನೂರ ಮಹಾದೇವ ಕೂಡ ಪ್ರಮುಖರು. ಈ ದೇವನೂರು ಮಹಾದೇವ ಇವರು ಆಡು ಮಾತಿನ ಧ್ವನಿಶಕ್ತಿಯನ್ನ ಎತ್ತರಿಸಿದಂತಹ ಶಬ್ದಶಿಲ್ಪಿ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ನಾವಿವತ್ತು ಓದ್ತಿರ್ತಕ್ಕಂತಹ ಕಾವ್ಯಗಳೆಲ್ಲವೂ ಕೂಡ ಗ್ರಾಂಥಿಕ ಸ್ವರೂಪವನ್ನು ಪಡ್ಕೊಂಡಿದ್ದಾರೆ. ಆದರೆ ಇವರು ಆಡುಮಾತು ಅಂದ್ರೆ ಒಂದು ಅರ್ಥದಲ್ಲಿ ಗ್ರಾಮೀಣ ಭಾಷೆ ಅಥವಾ ಮಾಮೂಲಿಯಾಗಿ ಮಾತನಾಡ್ತಕ್ಕಂತಹ ಭಾಷೆ ಆಡು ಭಾಷೆ ಅಂತ ಹೇಳಿ, ಈ ಭಾಷೆಯಲ್ಲಿ ಧ್ವನಿಶಕ್ತಿಯನ್ನು ತಮ್ಮ ಲೇಖನಗಳಲ್ಲಿ ಬಳಸಿ ಎತ್ತರಕ್ಕೆ ಶಬ್ದವನ್ನ ಅಥವಾ ಶಬ್ದಶಿಲ್ಪಿ ಎಂಬ ಹೆಸರನ್ನ ಪಡ್ಕೊಂಡಂತಹ ಲೇಖಕರು. ನಿಮಗೆ ಚೆನ್ನಾಗಿ ನೆನಪಲ್ಲಿರಲಿ, ಆಡು ಭಾಷೆಯ ಅಥವಾ ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದಂತಹ ಶಬ್ದಶಿಲ್ಪಿ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಇವರು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಇನ್ನೂ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖ ಕೃತಿಗಳನ್ನು ನಿಮಗೆ ನೀಡಿದ್ದಾರೆ. ಇವರು ರಚಿಸಿರ್ತಕ್ಕಂತಹ ಕುಸುಮ ಬಾಲೆ, ಇದು ಗಮನದಲ್ಲಿರಲಿ ಮಕ್ಕಳೇ, ಇದು ಒಂದು ಕಾದಂಬರಿ. ಈ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಅದರ ಜೊತೆಗೆ ಒಡಲಾಳ ಎಂಬ ಕೃತಿಗೆ ಗಮನದಲ್ಲಿರಲಿ ಮಕ್ಕಳೇ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕೂಡ ಲಭಿಸಿದೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಮಕ್ಕಳು. ಇಷ್ಟು ಇವರ ಕವಿ ಪರಿಚಯ ಮಕ್ಕಳು. ಇನ್ನೊಂದು ಬಾರಿ ನಿಮಗೆ ಹೇಳ್ತೀನಿ, ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ ಮಕ್ಕಳೇ. ದೇವನೂರ ಮಹಾದೇವ ಅವರು 1948ರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ದೇವನೂರು ಅಂತಕ್ಕಂತಹ ಒಂದು
ಪುಟ್ಟ ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥದ್ದು. ಇವರು ಮೈಸೂರಿನ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನ ಸಲ್ಲಿಸಿದ್ದಾರೆ. ಇವರು ದಲಿತ ಮತ್ತು ಬಂಡಾಯ ಸಾಹಿತ್ಯದ ರಚನಾಕಾರರಲ್ಲಿ ಪ್ರಮುಖರಾಗಿರ್ತಕ್ಕಂತಹ ವ್ಯಕ್ತಿ. ಇವರು ಆಡು ಮಾತಿನ ಧ್ವನಿ ಶಕ್ತಿಯನ್ನ ಎತ್ತರಿಸಿದಂತಹ ಶಬ್ದಶಿಲ್ಪಿ ಅಂತಕ್ಕಂತಹ ಹೆಸರನ್ನು ಪಡೆದುಕೊಂಡಿರ್ತಕ್ಕಂತಹ ಲೇಖಕರು. ಇವರು ದೇವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಇವರ ಪ್ರಮುಖ ಕೃತಿಗಳು. ಮಕ್ಕಳೇ, ಇನ್ನೂ ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಶ್ರೀಧರು ಬರೆದಿರ್ತಕ್ಕಂತಹ ಕುಸುಮ ಬಾಲೆ ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಎಂಬ ಕೃತಿಗೆ ಭಾರತೀಯ ಭಾಷಾ ಪ್ರಶಸ್ತಿ, ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ಅರ್ಥ ಆಗ್ತಾ ಇದೆಯಲ್ಲ? ಹೊಸಗನ್ನಡ ಸಾಹಿತ್ಯದಲ್ಲಿ ದೇವನೂರು ಮಹಾದೇವ ಅವರು ಯಾವ ಒಂದು ಕೃತಿಯ ಮೂಲಕ ಅಥವಾ ಯಾವ ಒಂದು ಸಾಹಿತ್ಯದ ಮೂಲಕ ಗುರುತಿಸಿಕೊಂಡಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಬಂದಾಗ ನಮಗೆ ದಲಿತ ಮತ್ತು ಬಂಡಾಯ ಅಥವಾ ಬಂಡಾಯ ಮತ್ತು ದಲಿತ ಸಂವೇದನೆಯನ್ನ ಅಥವಾ ಸಾಹಿತ್ಯದಲ್ಲಿ ಪ್ರಮುಖರು ಅಂತಕ್ಕಂತಹ ಒಂದು ನೆನಪಲ್ಲಿರಬೇಕು. ಏನು ಇವತ್ತು ನಾವು ಓದ್ತಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ, ಈ ಪಾಠ ಭಾಗದ ಆಶಯ ಭಾವ ಏನು? ಇವರ ಪ್ರಕಾರ ಇವರು ನೆನಪಿಸಿಕೊಳ್ತಕ್ಕಂಥದ್ದು ವಚನಕಾರರ ಯುಗವನ್ನು. ವಚನಕಾರರು ಅಂದ ತಕ್ಷಣ ನಮ್ಮ ನೆನಪಿಗೆ ಬರಬೇಕು 12ನೇ ಶತಮಾನ. ಎಷ್ಟನೇ ಶತಮಾನ? 12ನೇ ಶತಮಾನ. ವಚನಕಾರರ ವಚನ ಸಾಹಿತ್ಯದ ಒಂದು ಯುಗ ಅಂತ ಕರಿತೀವಿ. ಮತ್ತು ಈ ವಚನಕಾರರು ಹೇಗಿದ್ರಪ್ಪ ಅಂದ್ರೆ ನಡೆ ನುಡಿಗಳ ಸಮನ್ವಯದಲ್ಲಿದ್ರು. ಅದನ್ನೇ ಅರಿವು ಅಂತ ಹೇಳ್ತಕ್ಕಂಥದ್ದು. ನಡೆ ನುಡಿ ಸಮನ್ವಯ. ನಡೆದ ಹಾಗೆ ನುಡಿತಿದ್ರು, ನುಡಿದ ಹಾಗೆ ನಡೀತಿದ್ರು. ಈ ವಚನಕಾರರ ನಡೆ ನುಡಿಗಳ ಸಮನ್ವಯವೇ ಅರಿವು. ನಡೆ ನುಡಿಗಳ ಸಮನ್ವಯವನ್ನು ನಾವೇನಂತ ಕರಿತೀವಿ? ಅರಿವು. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಮತ್ತು ಸಾಮರಸ್ಯ ಸಾಧ್ಯ. ಇದೆರಡು ನಿಮಗೆ ಚೆನ್ನಾಗಿ ನೆನಪಲ್ಲಿರಬೇಕು ಮಕ್ಕಳೇ. ಅಂತರಂಗ, ಬಹಿರಂಗ. ನಾವೆಲ್ಲರೂ ಕೂಡ ಬಹಿರಂಗವಾಗಿ ಎಲ್ಲವನ್ನ ತೋರಿಸ್ಕೊತೀವಿ, ಆದರೆ ಅಂತರಂಗದಲ್ಲಿ ಶುದ್ಧಿ ಇಲ್ಲ. ಆದರೆ ವಚನಕಾರರು ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರಪ್ಪ ಅಂದ್ರೆ ಅಂತರಂಗಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅಂತರಂಗದ ಹೊಂದಾಣಿಕೆ, ಒಳ ಮನಸ್ಸು, ಆ ಒಳ ಮನಸ್ಸಿನಿಂದ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಮಾತ್ರ ಸಮಾನತೆ ಮತ್ತು ಸಾಮರಸ್ಯ ಸಾಧ್ಯ. ಸಮಾನತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು, ಸಾಮರಸ್ಯ ಅಂತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಒಂದೇ ಒಂದು ಮಂತ್ರ ಮತ್ತು ಅದು ಅಂತರಂಗದ ಹೊಂದಾಣಿಕೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಮಾನತೆಗೋಸ್ಕರ ಸಾಮರಸ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಅನೇಕ ಜನ ಗಣ್ಯರನ್ನು ನಾವು ಕಾಣಬಹುದಾಗಿದೆ. ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಇಂತಹ ವ್ಯಕ್ತಿಗಳನ್ನ ಇಟ್ಕೊಂಡು, ಇಂತಹ ಹೋರಾಟಗಾರರನ್ನ ಇಟ್ಕೊಂಡು ಅವರ ದಾರಿಯಲ್ಲಿ ನಾವು ನಡೀತಾ ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಜಗತ್ತನ್ನ ಜಾಗೃತಗೊಳಿಸಬೇಕಾಗಿದೆ. ಇದರಲ್ಲಿ ಕಾರುಣ್ಯ, ಸಮತೆ, ಪ್ರಜೆಗಳೇ ದೇವರು. ಈ ಜಾಗತೀಕರಣದಲ್ಲಿ ಯಾರು ಮುಖ್ಯಪ್ಪ ಅಂದ್ರೆ ಕಾರುಣ್ಯ ಮುಖ್ಯ. ಇದು ಇರಲೇಬೇಕು. ಕಾರುಣ್ಯ ಅಥವಾ ಕಾರುಣ್ಯ ಜೊತೆಗೆ ಸಮತೆ.
ಪ್ರಜೆಗಳೇ ದೇವರು. ಆಗ್ತಾಯಿದ್ದಿಲ್ಲ ಮಕ್ಕಳೇ? ಪ್ರಜೆಗಳೇ ದೇವರು. ಅವು ಜಾಗೃತವಾಗಬೇಕೆಂಬುದೇ ಆಶಯವಾಗಿದೆ. ಈ ಪಾಠದಲ್ಲಿ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಮೊದಲು ಕಾರುಣ್ಯ, ಎರಡನೆಯದು ಸಮಾನತೆ, ಪ್ರಜೆಗಳೇ ದೇವರು. ಅವು ಮುಖ್ಯವಾಗಿ ಜಾಗೃತವಾಗಬೇಕು ಅಂತಕ್ಕಂಥದ್ದೇ ಈ ಒಂದು ಪಾಠ ಭಾಗದ ಆಶಯ ಆಗಿದೆ. ದೇವನೂರ ಮಹಾದೇವ್ ವಿರಚಿತ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ವಿಡಿಯೇಕರಗಳ ಸಂಕಲನದಿಂದ ಆರಿಸಿ ಕೊಟ್ಟಿರುವಂತಹ ಪಾಠ ಭಾಗವೇ ಎದೆಗೆ ಬಿದ್ದ ಅಕ್ಷರ. ಇಷ್ಟು ನಾವು ತಿಳ್ಕೊಳ್ಬೇಕಂದ್ರೆ ಇಷ್ಟೇ ನಿಮಗೆ ತಿಳ್ಕೋಬೇಕಾದ್ರೆ ಈ ಪಾಠದಿಂದ ನಿಮಗೆ ಏನು ಸಿಗ್ತದಪ್ಪ ಅಂದ್ರೆ ವಚನಕಾರರ ನಡೆನುಡಿಯಲ್ಲಿದ್ದಂತಹ ಅರಿವು ಅಂತಕ್ಕಂತಹ ವಿಚಾರ ನಿಮಗೆ ತಿಳಿಯುತ್ತದೆ. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ, ಸಾಮರಸ್ಯ ಸಾಧ್ಯ ಎಂಬ ವಿಚಾರ ತಿಳಿಯುತ್ತದೆ ಮಕ್ಕಳೇ. ಈ ಸಮಾನತೆ ಸಾಮರಸ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಮಕ್ಕಳೇ. ಅದರ ಜೊತೆಗೆ ಕಾರುಣ್ಯ, ಸಮತೆ, ಪ್ರಜೆಗಳೇ ದೇವರು ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ಅವು ಜಾಗೃತವಾಗಬೇಕಾಗಿದೆ ಎಂಬುದೇ ಈ ಪಾಠ ಭಾಗದ ಆಶಯ ಆಗಿದೆ. ಇವತ್ತು ನಾವು ಓದ್ತಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠವನ್ನ ದೇವನೂರು ಮಹಾದೇವ ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಬಿಡಿ ಲೇಖನದಿಂದ ವೈಚಾರಿಕ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ವೈಚಾರಿಕ ಬಿಡಿ ಲೇಖನಗಳಿಂದ ಆರಿಸಿ ಈ ಪಾಠ ಭಾಗವನ್ನು ನಿಮಗೆ ನೀಡಲಾಗಿದೆ ಮಕ್ಕಳೇ. ಇಷ್ಟು ನಿಮಗೆ ಅರ್ಥ ಆಯಿತು. ಮೊದಲಿಗೆ ಕವಿ ಪರಿಚಯ, ಎರಡನೆಯದು ಈ ಒಂದು ಪಾಠ ಭಾಗದ ಆಶಯ ಭಾವ. ಇದರ ಜೊತೆಗೆ ನಾವು ಈ ಪಾಠದ ಪ್ರವೇಶವನ್ನು ಕೂಡ ನಾವು ತಿಳ್ಕಬೇಕಾಗ್ತದೆ ಮಕ್ಕಳೇ. ಶಿಕ್ಷಣ, ವಿಜ್ಞಾನ ನೋಡಿ ಮಕ್ಕಳೇ, ಇವೆರಡು ಇವತ್ತು ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ವಸ್ತುಗಳು. ಶಿಕ್ಷಣ ಬೇಕು, ಜೊತೆಗೆ ವಿಜ್ಞಾನ. ಜೊತೆಗೆ ನಗರೀಕರಣ. ನಾವೆಲ್ಲ ನೋಡ್ತಾ ಇದೀವಲ್ವಾ, ಎಲ್ಲ ಜನರು ಇವತ್ತು ಎಲ್ಲಿ ಇಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ? ನಗರೀಕರಣ. ಈ ಮೂರು ವಿಚಾರಗಳಿಂದ ಅಥವಾ ಈ ಮೂರು ವಸ್ತುಗಳಿಂದ ಅಥವಾ ಈ ಮೂರರಿಂದ, ಈ ಮೂರು ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರ ಆಗ್ತಾ ಇದೆ. ಶಿಕ್ಷಣದಿಂದ ಚಿಂತನೆ ಜಾಸ್ತಿ ಆಗ್ತಾ ಇದೆ, ವಿಜ್ಞಾನದಿಂದಲೂ ಕೂಡ ಚಿಂತನೆ ಆಗ್ತಾ ಇದೆ, ನಗರೀಕರಣದಿಂದಲೂ ಕೂಡ ಚಿಂತನೆ ಆಗ್ತಾ ಇದೆ. ವೈಚಾರಿಕ ಅಥವಾ ವಿಚಾರವಂತ ಒಂದು ವಸ್ತುಗಳು ಅಥವಾ ವಿಚಾರವಂತರಾಗ್ತಾ ಇದೆ ಮಕ್ಕಳು ನಾವೆಲ್ಲರೂ. ವಿಚಾರವಂತರು ಅಥವಾ ವೈಚಾರೀಕರಣ ಹೆಚ್ಚಾಗ್ತಿರೋದಕ್ಕೆ ಮುಖ್ಯವಾದ ಪ್ರಭಾವವೇ ಶಿಕ್ಷಣ, ವಿಜ್ಞಾನ ಮತ್ತು ನಗರೀಕರಣ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು. ತೀವ್ರ ಅಂದ್ರೆ ಹೆಚ್ಚಾಗಿದೆ. ಈ ಸಮಾನತೆಯ ವಿರುದ್ಧ ಧ್ವನಿ ಎತ್ತುವ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಒಂದು ವೈಚಾರಿಕತೆ ಅಥವಾ ವೈಚಾರಿಕ ಚಿಂತನೆ ತೀವ್ರವಾಗೋದ್ರ ಜೊತೆಗೆ ಅಸಮಾನತೆ ಕೂಡ ತಾಂಡ ಮಾಡ್ತಾ ಇತ್ತು ಮಕ್ಕಳೇ ನಮ್ಮ ಭೂಮಿಯ ಮೇಲೆ. ಈ ಅಸಮಾನತೆಯ ವಿರುದ್ಧ ಕೂಡ ಧ್ವನಿ ಎತ್ತುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಮಕ್ಕಳೇ. ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲನೆಯ ಅಡ್ಡಿ ಮೌಢ್ಯ. ಇದು ನಮ್ಮನ್ನ ಕಾಡ್ತಾ ಇರ್ತಕ್ಕಂತಹ ವಸ್ತು.
ಸಾಮಾಜಿಕ ಸಾಮರಸ್ಯತೆ. ಸಾಮರಸ್ಯ ಅಂದ್ರೆ ಹೊಂದಾಣಿಕೆ ಅನ್ನೋ ಅರ್ಥವನ್ನು ಗಮನಿಸಿ. ಸಾಮರಸ್ಯ ಅಂದ್ರೆ ಹೊಂದಾಣಿಕೆ. ಅರ್ಥ ಆಗ್ತಾ ಇದೆ ಮಕ್ಕಳೇ? ನಮ್ಮ ವಿಚಾರ ಚಿಂತನೆ ಅಥವಾ ವೈಚಾರಿಕ ಚಿಂತನೆ ತೀವ್ರವಾಗಲಿಕ್ಕೆ ಮುಖ್ಯವಾದ ಕಾರಣ ಶಿಕ್ಷಣ, ವಿಜ್ಞಾನ, ನಗರೀಕರಣ. ಆ ನಗರೀಕರಣ ಮತ್ತು ವಿಜ್ಞಾನ ಶಿಕ್ಷಣದಿಂದ ಮನುಷ್ಯನಲ್ಲಿರುವ ವಿಚಾರಗಳ ಚಿಂತನೆ ಹೆಚ್ಚಾಯ್ತವ, ತೀವ್ರ ಆಯ್ತವ. ಅದರ ಜೊತೆಗೆ ಅಸಮಾನತೆಯ ವಿರುದ್ಧ ದನಿಯತ್ವ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಯಾಕೆಂದ್ರೆ ಇಲ್ಲಿ ಮೇಲು ಕೀಳು, ಬಡವ ಬಲ್ಲಿದ, ಉಳ್ಳವ ಉಳ್ಳವನ ಇಲ್ಲದೆ ಇರ್ತಕ್ಕಂಥ ಇವೆಲ್ಲದರ ನಡುವೆ ದ್ವೇಷ, ಅಸೂಯೆಗಳು ನಿರ್ಮಾಣ ಆದವು. ಆ ಕಾರಣಕ್ಕಾಗಿ ಅಸಮಾನತೆಯ ವಿರುದ್ಧ ದನಿಯತ್ವ ಪರಿಸ್ಥಿತಿ ನಿರ್ಮಾಣ ಆಯಿತು ಮಕ್ಕಳೇ. ಸಾಮಾಜಿಕ ಸಾಮರಸ್ಯಕ್ಕೆ, ಸಮಾಜದಲ್ಲಿರುವ ಹೊಂದಾಣಿಕೆಗೆ ಮೊದಲನೆಯದಾಗಿ ಅಡ್ಡಿಯಾಗಿರ್ತಕ್ಕಂಥದ್ದೇ ಮೌಢ್ಯ ಮಕ್ಕಳೇ. ಯಾವುದೋ ಮೌಢ್ಯ. ಮೌಢ್ಯ ಅಂದ್ರೆ ಮೂಢನಂಬಿಕೆ. ನಾವು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಹೆಚ್ಚು ಮೂಢನಂಬಿಕೆಗಳನ್ನ ಅನುಭವಿಸ್ತಾ ಇದೆ. ಮೂಢನಂಬಿಕೆಗಳನ್ನ ನಂಬಿ ನಮ್ಮ ಜನ ಇನ್ನೂ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಸಮಾಜದಲ್ಲಿ ಸಾಮರಸ್ಯ ಇಲ್ಲ. ಸಮಾಜದಲ್ಲಿ ಸಾಮರಸ್ಯ ಇಲ್ಲದೆ ಇರೋದಕ್ಕೆ ಮುಖ್ಯವಾದ ಮೊದಲನೆಯ ಕಾರಣ ಅಂದ್ರೆ ಯಾವುದೋ ಮೌಢ್ಯ ಮಕ್ಕಳೇ, ಮೂಢನಂಬಿಕೆ. ಮೌಢ್ಯ ಮರೆಯಾಗುವವರೆಗೆ ಸಾಮರಸ್ಯವೆಂಬುದು ಕನಸಾಗಿಯೇ ಉಳಿಯುತ್ತದೆ. ಇಲ್ಲಿ ನೀವು ತಿಳ್ಕಬೇಕಾಗಿರೋದು ಇಷ್ಟೇ, ಮೂಢನಂಬಿಕೆಗಳನ್ನು ನಾವು ತೆಗೆದು ಹಾಕಬೇಕಾಗಿದೆ ಮಕ್ಕಳೇ. ಈ ಮೂಢನಂಬಿಕೆಗಳು ಹೋಗದೆ ಹೊರತು ಹೊಂದಾಣಿಕೆ ಅಂತಕ್ಕಂಥದ್ದು, ಸಾಮರಸ್ಯ ಅಂತಕ್ಕಂಥದ್ದು ಕೇವಲ ಕನಸು. ಅದು ನನಸಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ದೇವನೂರ ಮಹಾದೇವ ಅವರು ಹೇಳ್ತಿರ್ತಕ್ಕಂತಹ ಮಾತು ಮಕ್ಕಳೇ, ಸಾಮರಸ್ಯದಿಂದ ನಾವು ಬದುಕಬೇಕು ಅಂದ್ರೆ ನಾವು ಮೊದಲು ಯಾವುದನ್ನ ತೊಡೆದು ಹಾಕಬೇಕು? ಮೂಢನಂಬಿಕೆಯನ್ನ ತೆಗೆದು ಹಾಕಬೇಕಾಗಿದೆ. ಮೂಢನಂಬಿಕೆ ಅಥವಾ ಮೌಢ್ಯ ಮರೆಯಾಗುವವರೆಗೆ ಸಾಮರಸ್ಯವೆಂಬುದು ಏನಾಗಿ ಉಳಿತದೆ? ಬರೀ ಕೇವಲ ಕನಸಾಗಿ ಉಳಿತದೆ ಮಕ್ಕಳೇ. ವಚನಕಾರರ ಸಂದೇಶಗಳನ್ನು ನಾವು ನಡೆನುಡಿಗಳಲ್ಲಿ ಅನ್ವಯಿಸಿಕೊಂಡು, ಅರಿವು ಮೂಡಿಸಿಕೊಂಡು, ದ್ವೇಷ ಅಸೂಯೆಗಳನ್ನು ತೊರೆದು ಸಮಷ್ಟಿಯ ಒಳಿತಿಗಾಗಿ ಸಾಮರಸ್ಯದ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸ್ಥಿರಗೊಳ್ಳಬಹುದೆಂಬುದು ಇಲ್ಲಿನ ಆಶಯ. ಅದಕ್ಕೆ ಮಕ್ಕಳೇ, ಈ ದೇವನೂರ ಮಹಾದೇವ ಅವರು ಈ ಅರಿವಿನ ಬಗ್ಗೆ ತುಂಬಾ ವಿಚಾರಗಳನ್ನ, ಅದರಲ್ಲೂ ವಚನಕಾರರನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಅವರ ನಡೆನುಡಿಗಳನ್ನ ನಾವು ಅನುಭವಿಸಿದ್ದೆ, ನಾವು ಅನುಕರಣೆ ಮಾಡಿದ್ದೆ, ಈ ಸಮಾಜ ಆರೋಗ್ಯಕರವಾಗಿ ಇರಬಹುದು ಅಂತಕ್ಕಂತಹ ಆಶಯವನ್ನು ಇದರಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ. ವಚನಕಾರರ ಸಂದೇಶಗಳನ್ನು ನಾವು, ವಚನಕಾರರ ವಚನಗಳನ್ನು, ಅವರ ನಡೆನುಡಿಗಳನ್ನು ನಾವು ಅನ್ವಯಿಸಿಕೊಂಡರೆ, ಅನ್ವಯಿಸಿಕೊಳ್ಳೋದು ಅಂದ್ರೆ ನಾವು ಅದನ್ನ ಅನುಸರಿಸಬೇಕು. ಅರಿವು ಮೂಡಿಸಿಕೊಂಡು ಅದರ ಅರಿವನ್ನ ನಾವು ಮೂಡಿಸ್ಕೋಬೇಕು, ಅದರ ತಿಳುವಳಿಕೆಯನ್ನು ಪಡ್ಕೋಬೇಕು. ಅದರ ಜೊತೆಗೆ ದ್ವೇಷ, ಅಸೂಹೆ ಇವುಗಳನ್ನ ತೊರಿಬೇಕು ಮಕ್ಕಳೇ. ನಮ್ಮಲ್ಲಿ ಹೆಚ್ಚು ದ್ವೇಷ ಇದೆ. ಅಣ್ಣನ ಕಂಡ್ರೆ ತಮ್ಮನಿಗಾಗೋದಿಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗೋದಿಲ್ಲ. ಹೀಗೆ ದ್ವೇಷ ಅಂತಕ್ಕಂಥದ್ದು ಮನುಷ್ಯನ ಒಂದು ಗುಣದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಬಿಡಬೇಕಾಗಿದೆ. ಅಸೂಹೆ, ಹೊಟ್ಟೆಗಿಚ್ಚು ಯಾರೊಬ್ಬ ಬೆಳೆದ್ರು ಕೂಡ ಅದನ್ನು ಸಹಿಸುವಂತಹ ಶಕ್ತಿ ಈ ಮನುಷ್ಯನಲ್ಲಿ ಇಲ್ಲ ಮಕ್ಕಳೇ. ಹಾಗಾಗಿ ಅಸೂಹೆ ಅಂತಕ್ಕಂಥದ್ದನ್ನು ಕೂಡ ನಾವು ತೊರಿಬೇಕಾಗಿದೆ. ಸಮಷ್ಟಿಯ ಒಳಿತಿಗಾಗಿ, ಸಮಷ್ಟಿ ಅಂದ್ರೆ ಸಂಪೂರ್ಣ,
ದೇಶ ಅಥವಾ ಇಡೀ ಪ್ರಪಂಚ ಸಮಷ್ಟಿಯ ಒಳಿತು ಅಂದರೆ ಒಳ್ಳೆಯದಕ್ಕಾಗಿ, ಸಾಮರಸ್ಯ ಅಥವಾ ಇಡೀ ಸಂಪೂರ್ಣ ದೇಶದ ಒಳಿತಿಗಾಗಿ, ಒಳ್ಳೆಯದಕ್ಕಾಗಿ ನಾವು ಸಾಮರಸ್ಯದ ನೆಲೆಯಲ್ಲಿ, ಸಾಮರಸ್ಯ ಅಂದರೆ ಹೊಂದಾಣಿಕೆ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ, ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ, ಸಮಾಜ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಅದಕ್ಕೆ ರೋಗ ಬರುತ್ತೆ ಸಮಾಜಕ್ಕೆ, ಆ ಥರ ಅಲ್ಲ. ಮತ್ತೆ ಸಮಾಜದಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳು, ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆ ಹೋಗಬೇಕು ಅಂದ್ರೆ, ಸಾಮರಸ್ಯದಿಂದ ಬದುಕಬೇಕು ಅಂದ್ರೆ ನಾವು ದ್ವೇಷ ಅಸೂಹೆಗಳನ್ನ ಬಿಡಬೇಕಾಗಿದೆ, ತೊರೆದು ಬದುಕಬೇಕಾಗಿದೆ. ಇದು ಸಮಾಜ ಸ್ಥಿರವಾದ ಆರೋಗ್ಯವನ್ನ ಹೊಂದಬೇಕು ಅಂದ್ರೆ ನಾವು ಈ ವಚನಕಾರರ ನಡೆನುಡಿಗಳನ್ನ ನಮ್ಮಲ್ಲಿ ಅನುಕರಣೆ ಮಾಡಿಕೊಂಡು ಅದರ ಮೂಲಕ ಅರಿವನ್ನು ಮೂಡಿಸಿಕೊಂಡು ದ್ವೇಷ ಅಸೂಯೆಗಳನ್ನು ತೊರೆದು ಹಾಕಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಇಡೀ ಸಮಾಜ ಆರೋಗ್ಯಕರವಾಗಿ ಬದುಕಬೇಕು ಅಂತಕ್ಕಂಥದ್ದೇ ಈ ಪಾಠಭಾಗದ ಆಶಯ ಮಕ್ಕಳೇ. ಇಷ್ಟು ವಿಚಾರಗಳನ್ನ ನೀವು ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಕವಿ ಪರಿಚಯದೊಂದಿಗೆ ಆಶಯ ಭಾವ ಮತ್ತು ಪ್ರವೇಶವನ್ನು ತಿಳ್ಕೊಂಡಿದ್ದೇವೆ. ಇಷ್ಟೆಲ್ಲವೂ ಕೂಡ ನಿಮಗೆ ವಿಚಾರ ಚೆನ್ನಾಗಿ ತಿಳಿದಿರಬೇಕು. ಹಾಗಾಗಿ ಈ ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಇಲ್ಲಿ ಎಷ್ಟರ ಮಟ್ಟಿಗೆ ನೀವು ಈ ಪಾಠಭಾಗವನ್ನು ತಿಳಿದುಕೊಂಡಿದ್ದೀರಿ, ಅರ್ಥಕೊಂಡಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ನಾನು ಕವಿ ಪರಿಚಯ ಮತ್ತು ಆಶಯ ಭಾವದ ಬಗ್ಗೆ ಒಂದು 2-3 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ಮಕ್ಕಳು. ಇದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ದೇವನೂರ ಮಹಾದೇವ ಇವರು ಯಾವ ಕೃತಿಯಿಂದ ಈ ಎದೆಗೆ ಬಿದ್ದ ಅಕ್ಷರ ಪಾಠಭಾಗವನ್ನ ಆರಿಸಿ ಕೊಡಲಾಗಿದೆ ಹೇಳಿ ಮಕ್ಕಳೇ. ಅರ್ಥ ಆಯ್ತಾ ಇದೆಯಲ್ಲ? ದೇವನೂರು ಮಹಾದೇವ ಅವರ ಯಾವ ಕೃತಿ? ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನದಿಂದ ಆರಿಸಿ ನಿಮಗೆ ಈ ಪಾಠಭಾಗವನ್ನ ನೀಡಲಾಗಿದೆ. ಅರ್ಥ ಆಯ್ತಲ್ಲ? ದೇವನೂರ ಮಹಾದೇವ ಅವರು ಎಲ್ಲಿ ಜನಿಸಿದರು? ಅರಮನೆಯ ನಗರಿ, ಸುಂದರ ನಗರಿ ಯಾವುದು? ಮೈಸೂರು ಜಿಲ್ಲೆಗೆ ಸೇರಿರುವ ನಂಜನಗೂಡು ತಾಲೂಕಿನ ದೇವನೂರು. ಇದು ನಿಮಗೆ ಕ್ಲೂ ಇರ್ಬೇಕು ಮಕ್ಕಳೇ. ದೇವನೂರ ಮಹಾದೇವ ಅವರ ಊರಿನ ಜೊತೆಯಲ್ಲಿಯೇ ಅವರ ಹೆಸರಿದೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಆ ಹೆಸರುಗಳನ್ನ ನೀವು ನೆನಪಲ್ಲಿ, ತುಂಬಾ ಕವಿಗಳ ಹೆಸರು, ಕೋಟ ಶಿವರಾಮ ಕಾರಂತ, ಅರ್ಥ ಆಗ್ತಾ ಇದೆಯಾ? ಈ ರೀತಿಯಾಗಿ ಅನೇಕ ಕವಿಗಳ ಹೆಸರಿನ ಜೊತೆಯಲ್ಲಿ ಅವರ ಊರಿನ ಹೆಸರು ಕೂಡ ಇರ್ತದೆ. ಆದ್ದರಿಂದ ನೀವು ಸುಲಭವಾಗಿ ಅವರು ಹುಟ್ಟಿದ ಸ್ಥಳವನ್ನು ಗುರುತಿಸಬಹುದಾಗಿದೆ ಮಕ್ಕಳೇ. ಹಾಗಾಗಿ ಆ ಊರು ನಿಮಗೆ ಸುಲಭ ಆಗ್ತದೆ. ದೇವನೂರ ಮಹಾದೇವ ಅಂದ್ರೆ ಗೊತ್ತಿದ್ರು ನೀವು, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ಅಂತಕ್ಕಂತಹ ಉತ್ತರವನ್ನು ನೀವು ತಿಳಿಸಬೇಕು. ಈ ದೇವನೂರ ಮಹಾದೇವ ಅವರು ಹೊಸಗನ್ನಡ ಸಾಹಿತ್ಯದ ಈ ಸಾಹಿತ್ಯ ಭಾಗಕ್ಕೆ ಸೇರಿದವರು ಅಂತ ನಾನು ಹೇಳ್ತೇನೆ. ಹೇಳಿ ಯಾವುದು? ಬಂಡಾಯ ಮತ್ತು ದಲಿತ ಸಾಹಿತ್ಯ ಈ ಒಂದು ಕೃತಿಗಳನ್ನ ರಚಿಸುವಂತಹ ಪ್ರಮುಖರಲ್ಲಿ ಇವರು ಒಬ್ಬರಾಗಿದ್ದಾರೆ. ಮಕ್ಕಳೇ, ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು, ಹೌದಲ್ವಾ? ಯಾವ ಕೃತಿಗೆ ದೇವನೂರ ಮಹಾದೇವ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿಕೊಟ್ಟಂತಹ ಅಥವಾ ತಂದುಕೊಟ್ಟಂತಹ ಕೃತಿ ಯಾವುದು ಹೇಳಿ? ನೆನಪಾಯ್ತಲ್ಲ? ಕುಸುಮ ಬಾಲೆ. ಅರ್ಥ ಆಗ್ತಾ ಇದೆಯಲ್ವಾ? ಕುಸುಮ ಬಾಲೆ ಒಂದು ಡ್ಯಾಶ್ ಸಾಹಿತ್ಯಕ್ಕೆ ಸೇರಿರ್ತಕ್ಕಂತಹ ಕೃತಿ, ಕಾದಂಬರಿ, ಹೌದಾ?
ಇಷ್ಟು ವಿಚಾರವನ್ನ ನೀವು ತಿಳ್ಕೊಂಡಿದ್ದೆ ಆದರೆ ಈ ಪಾಠ ಭಾಗವನ್ನ ಮುಂದಿನ ಭಾಗವನ್ನ ನಿಮಗೆ ಈಗ ಬಾಯಿದೆಯ ಮೂಲಕ ಪಾಠ ಭಾಗವನ್ನ ತಿಳ್ಕೊಳ್ಳೋಣ ಮಕ್ಕಳೇ. ನಾನು ಓದ್ತಾ ಹೋಗ್ತೀನಿ, ನೀವು ಆಲಿಸ್ತಾ ಅರ್ತ್ಕೊಳ್ತಾ ಹೋಗ್ರಿ. ಅರ್ಥವಾದ ರೀತಿಯಲ್ಲಿ ಅದರ ವಿವರಣೆಯನ್ನು ನಿಮಗೆ ಹೇಳ್ತೀನಿ ಮಕ್ಕಳೇ. ಆ ವಿವರಣೆಯನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಹೋಗಿ ಈ ಬರುವಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಬರೀರಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ನಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಿ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ? ನನಗಿಲ್ಲ ತಾಯಿ, ಅಲ್ಲೊಬ್ಬ ಹೇಳುತ್ತಾ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಜವಾದ ಮಾತು ಮಕ್ಕಳೇ. ಈ ವಾಕ್ಯಗಳನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ ಮಕ್ಕಳೇ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಕೊಡುವವು. ಹೌದಲ್ಲ ಮಕ್ಕಳೇ? ಭೂಮಿಗೆ ನಾವು ಬೀಜ ಹಾಕಿದ್ರೆ ಅದು ನಾಳೆ ಫಲ ಕೊಟ್ಟೇ ಕೊಡುತ್ತೆ ಮಕ್ಕಳೇ. ಆದ್ರೆ ಅದರಲ್ಲಿ ಜೊಳ್ಳಾದ್ರೆ ಕೊಡೋದಿಲ್ಲ, ಗಟ್ಟಿಯಾಗಿರ್ಬೇಕು. ಅದನ್ನೇ ಹೇಳ್ತಿದ್ದೆ. ನೀವು ಓದುದು ಅಂದ್ರೆ ಹೆಂಗೆಂಗೋ ಓದೋದಲ್ಲ, ಆ ಅಕ್ಷರ ಎದೆಗೆ ನಾಟಬೇಕು, ಆಗ ಮಾತ್ರ ಅದು ನಾಳೆ ಫಲ ಕೊಡುತ್ತೆ. ಹಾಗಾಗಿ ನೋಡಿ, ಸುಂದರವಾದ ಪದಗಳನ್ನು ಬಳಸಿದರೆ ಮಕ್ಕಳೇ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲವನ್ನ ಕೊಡ್ತವೆ ಮಕ್ಕಳೇ. ಅಲ್ವಾ? ಕೊಡುತ್ತೆ ಅಲ್ವಾ? ಸತ್ಯವಾದ ಮಾತು ಮಕ್ಕಳೇ. ಭೂಮಿಗೆ ಬಿದ್ದ ಬೀಜ ಫಲ ಕೊಡುತ್ತೆ. ನಾವು ಚೆನ್ನಾಗಿ ಓದಿದ್ದೆ ಆದರೆ ಮುಂದೆ ಆ ಓದಿದಂತಹ ಅಥವಾ ಅಕ್ಷರದಿಂದ ನಮಗೆ ಫಲ ಸಿಕ್ಕೇ ಸಿಗ್ತದೆ ಅಂತಕ್ಕಂಥದ್ದು 100ಕ್ಕೆ 100 ನಿಜವಾದ ಮಾತು ಮಕ್ಕಳು. ಕವಿ ಸಿದ್ಧಲಿಂಗಯ್ಯ ಇವ್ರನ್ನ ನೀವು ಚೆನ್ನಾಗಿ ನೆನಪನ್ನಿಟ್ಕೋಬೇಕು ಮಕ್ಕಳೇ. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರು, ಮೊದಲಿಗರು. ಇವರು ದೇವನೂರ ಮಹಾದೇವ ಅವರಿಗೆ ಒಂದು ಕಥೆಯನ್ನ ಹೇಳ್ತಾರೆ. ಆ ಕತೆ ಮನೆಯಲ್ಲಿ ಬರ್ತಕ್ಕಂತಹ ದೇವತೆ ಯಾರಪ್ಪ ಅಂದ್ರೆ ಮನೆ ಮಂಚಮ್ಮ. ಯಾರು? ಮನೆ ಮಂಚಮ್ಮ. ಈ ಮನೆ ಮಂಚಮ್ಮ ಗ್ರಾಮ ದೇವತೆಯ ಒಳಗಿಂದ ಈ
ಚಾವಡಿ ಇಲ್ಲದ ಅಂದ್ರೆ ಈ ನನ್ನ ದೇವರು ಒಡಮೂಡುತ್ತದೆ. ಒಡಮೂಡೋದು ಅಂದ್ರೆ ಹುಟ್ಟು. ಅರ್ಥ ಆಗ್ತಾ ಇದ್ರ ಮಕ್ಕಳೇ? ನೋಡಿ, ದೇವನೂರು ಮಹಾದೇವ ಇವರಿಗೆ ಕವಿ ಸಿದ್ಧಲಿಂಗಯ್ಯ ಒಮ್ಮೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಆ ಕತೆ ಮನೆ ಮಂಚಮ್ಮನ ಕತೆ. ಆ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆ. ಮನೆ ಮಂಚಮ್ಮ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ನಿಮ್ಗೆ. ಇದು ಗ್ರಾಮ ದೇವತೆ, ಗ್ರಾಮದ ದೇವರು. ಈ ಗ್ರಾಮ ದೇವತೆಯ ಮನೆ ಮಂಚಮ್ಮ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು, ಮುಂದೆ ನಿಮಗೆ ಈ ದೇವನೂರ ಮಹಾದೇವರ ನನ್ನ ದೇವರು ಅಂತಕ್ಕಂತಹ ಪದದ ಅರ್ಥ ಸಿಗ್ತದೆ ನಮಗೆ. ಯಾರು ಇವರ ದೇವರು ಅಂತಕ್ಕಂಥದ್ದು? ಒಡಮೂಡುತ್ತದೆ. ಒಡಮೂಡೋದು ಅಂದ್ರೇನೋ ಹುಟ್ಟುತ್ತದೆ ಅಂತ ಹೇಳಿ ಈ ಕಥೆಯನ್ನು ಗಮನಿಸಿ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಒಂದು ಊರಿನ ಜನ ಅಥವಾ ಒಂದು ಗ್ರಾಮದ ಜನರೆಲ್ಲ ಸೇರಿಕೊಂಡು ಅವರ ಊರಿನ ಗ್ರಾಮ ದೇವತೆಯ ಒಂದು ದೇವರಿಗೆ ಒಂದು ಚಿಕ್ಕದಾದ ಗುಡಿಮನೆ. ಗುಡಿಮನೆ ಅಂದ್ರೆ ಚಿಕ್ಕ ದೇವಸ್ಥಾನ. ಗುಡಿಮನೆ ಅಂದ್ರೇನು? ಚಿಕ್ಕ ದೇವಸ್ಥಾನ. ಕಟ್ತಾ ಇದ್ದಾರೆ ಮತ್ತೆ. ಈ ಚಿಕ್ಕ ದೇವಸ್ಥಾನವನ್ನ ಕಟ್ಟುವ ಸಂದರ್ಭದಲ್ಲಿ ಹೀಗೆ ಕಟ್ಟ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಎಲ್ಲಿಗೆ ಬಂದಿದೆ ಮಕ್ಕಳೇ? ಇನ್ನೇನು ಈ ತರ ಪಿಲ್ಲರ್ಗಳನ್ನು ಹಾಕಿ ಗೋಡೆಗಳನ್ನ ಕಟ್ಟಿದರೆ ಇನ್ನೇನು ಮೇಲೆ ಚಾವಡಿ ಮೇಲೆ ಕಟ್ಟಬೇಕು. ಇದು ಕಟ್ಟಿಲ್ಲ. ಅಥವಾ RCC ಅಥವಾ ತಾರ್ಸಿ ಅಂತ ಹೇಳ್ತೀವಲ್ವಾ, ಆ ಮಟ್ಟಕ್ಕೆ ಬಂದಿದೆ. ಇಲ್ಲಿವರೆಗೆ ಆ ಎರಡು ಗೋಡೆಗಳು ಅಥವಾ ಸುತ್ತ ಗೋಡೆಗಳು ಬಂದಿರ್ತಕ್ಕಂಥ. ಹೀಗೆ ಕಟ್ಟ ಚಾವಡಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ, ಆ ಗುಡಿ ಮನೆ ಕಟ್ಟಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ಮೈ ಮೇಲೆ ಆವಾಹಿಸಿಕೊಳ್ಳೋದು ಅಂದ್ರೆ ಮೈ ಮೇಲೆ ಬರ್ತಕ್ಕಂಥದ್ದು. ಇದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ನೋಡಿದಿರಿ ಹಳ್ಳಿಗಳಲ್ಲಿ ದೇವರು ಮೈ ಮೇಲೆ ಬರ್ತಕ್ಕಂಥದ್ದು, ಆಗ ಆರ್ಭಟ ಮಾಡ್ತಕ್ಕಂಥದ್ದು. ಅದಕ್ಕೆ ಹಿರಿಯರಾದಂಥವರು ಕರ್ಪೂರ ಅಥವಾ ಕಾಯಿ ಬಾಳೆಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿ ಆ ದೇವತೆ ಆಗಿರ್ತಕ್ಕಂತಹ ತಪ್ಪುಗಳನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಅನೇಕ ವಿಧವಾದಂತಹ ಒಂದು ಆಚರಣೆಗಳನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಈ ಸಿದ್ಧಲಿಂಗಯ್ಯ ಹೇಳಿರ್ತಕ್ಕಂತಹ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಂದು ಕಥೆಯಲ್ಲಿ ಒಂದು ಊರಿನ ಜನ ಎಲ್ಲ ಸೇರಿಕೊಂಡು ಆ ಊರಿನ ಗ್ರಾಮ ದೇವತೆಗೆ ಗುಡಿ ಮನೆಯನ್ನ ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ ಮಕ್ಕಳೇ. ಆ ಗುಡಿ ಮನೆ ಎಲ್ಲಿಗೆ ಬಂದಿದೆ? ಚಾವಡಿ ಇನ್ನೇನು ತಾರಿಸಿ ಹಾಕಬೇಕು ಆ ಹಂತಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ಒಬ್ಬನ ಮೈ ಮೇಲೆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ಬರ್ತಾಳೆ. ಮೈ ಮೇಲೆ ಬಂದು ಈ ರೀತಿ ಹೇಳ್ತಾಳೆ, ಮಕ್ಕಳು ನಿಲ್ಸಿ ನನ್ನ ಮಕ್ಕಳ, ಈ ಗುಡಿಗೆಲ್ಲ ಕಟ್ತಿದ್ರಲ್ಲ ನಿಲ್ಸಿ ನನ್ನ ಮಕ್ಕಳ. ದೇವರಿಗೆ ನಾವೆಲ್ಲರೂ ಮಕ್ಕಳೇ, ಹಾಗಾಗಿ ಆ ದೇವತೆ ಜೋರಾಗಿ ಹೇಳ್ತಾಳೆ ಎಂದು ಅಬ್ಬರ ಮಾಡುತ್ತಾಳೆ. ಅಬ್ಬರ ಅಂದ್ರೆ ಜೋರಾಗಿ ಕೂಗ್ತಕ್ಕಂಥದ್ದು, ಜೋರಾಗಿ ಶಬ್ದ ಮಾಡ್ತಕ್ಕಂಥದ್ದು. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕ ಬಿಕ್ಕಯಾಗಿ ನೋಡುತ್ತಿರಲು ಎಲ್ಲ ತಕ್ಷಣ ತಮ್ಮ ಕೆಲಸಗಳನ್ನು ನಿಲ್ಲಿಸ್ತಾರೆ. ನಿಲ್ಲಿಸಾದ್ಮೇಲೆ ಆಶ್ಚರ್ಯಕರವಾಗಿ ಕಕ್ಕ ಬಿಕ್ಕಿಯಾಗಿ ಅಂದ್ರೆ ಆಶ್ಚರ್ಯಭರಿತರಾಗಿ ಆ ದೇವರು ಬಂದಿರತಕ್ಕಂತಹ ವ್ಯಕ್ತಿಯ ಕಡೆಗೆ ಎಲ್ಲರೂ ನೋಡುತ್ತಿರ್ತಾರೆ.
ಆಗ ಆ ದೇವತೆ ಮತ್ತು ಅಲ್ಲಿದ್ದಂತಹ ಜನರ ನಡುವೆ ಮಾತುಕತೆ ನಡೀತದೆ. ಮತ್ತೆ ಊರಲ್ಲ ಹಂಗೆ ಅಲ್ವಾ, ಅಮ್ಮ ನನ್ನ ತಾಯಿ ನಮ್ಮಿಂದ ಏನಾಗಿದೆ, ನಾವು ಮಾಡಿರ್ತಕ್ಕಂಥದ್ದೇನು ಒಪ್ಪಿಗೆ ಆಗಿದೆಯಾ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ನಮ್ಮ ಹಳ್ಳಿಗಳ ಕಡೆಯಲ್ಲಿ ಯಜಮಾನರಾದವರು ದೇವರು ಬಂದಂತ ಸಂದರ್ಭ ದೇವ್ರ ಜೊತೆ ಮಾತಾಡ್ತಿರ್ತಾರೆ, ನೋಡಿದ್ರಿ ಮಕ್ಕಳು. ಅಂಥದ್ದೇನಾದ್ರು ಆಗಿದ್ರೆ ಹೇಳಮ್ಮ, ನಾವು ಸರಿ ಮಾಡ್ಕೊತೀವಿ, ಹೀಗೆ ಅನೇಕ ಪದಗಳನ್ನ ಬಳಸ್ತಾ ಹೋಗ್ತಾರೆ. ಇದೇ ರೀತಿ ಇಲ್ಲೂ ಕೂಡ ಈ ಮನೆ ಮಂಚಮ್ಮ ಮತ್ತು ಆ ಊರಿನ ಜನರ ನಡುವೆ ಮಾತುಕತೆ ನಡೀತಾ ಇದೆ. ದೇವರು ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತೆ. ದೇವರು ಪ್ರಶ್ನೆಯನ್ನ ಹಾಕ್ತಾರೆ, ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಾ? ದೇವರ ಪ್ರಶ್ನೆ ಏನು? ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಾ ನೀವು? ಆಗ ಪ್ರಶ್ನೆಗೆ ಉತ್ತರವನ್ನ ಅಲ್ಲಿದ್ದಂತಹ ಜನ ಕೊಡ್ತಾರೆ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ತಾಯಿ, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ. ಗುಡಿ ಮನೆ ಅಂದ್ರೇನೋ ಚಿಕ್ಕದಾದ ಒಂದು ದೇವಸ್ಥಾನವನ್ನ ಕಟ್ತಾ ಇದ್ದೀವಿ, ಮತ್ತೆ ಮನೆಯನ್ನ ಕಟ್ತಾ ಇದ್ದೀವಿ ತಾಯಿ ನಿನಗೋಸ್ಕರ. ಆಗ ಆ ತಾಯಿ ಮತ್ತೆ ಪ್ರಶ್ನೆ, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಪ್ರಶ್ನೆ ಮಾಡಿ, ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ? ಹಾಗಾದ್ರೆ ನೀವೆಲ್ಲರಿಗೂ ಮನೆ ಇದೆಯಾ ನನ್ನ ಮಕ್ಕಳ? ತಾಯಿ ಮಕ್ಕಳಿಗೆ ಪ್ರಶ್ನೆಯನ್ನ ಹಾಕಿದ್ದಾರೆ. ನನಗಿಲ್ಲ ತಾಯಿ ಅಲ್ಲೊಬ್ಬ ಹೇಳ್ತಾನೆ. ಆ ನೆರೆದಿದ್ದಂತಹ ಅಷ್ಟು ಜನರಲ್ಲಿ, ಆ ಮನೆಯನ್ನು ಕಟ್ಟಿದಂತಹ ಅಷ್ಟು ಜನರಲ್ಲಿ ಒಬ್ಬ ವ್ಯಕ್ತಿ ಆ ದೇವರ ಮುಂದೆ ತನ್ನ ಸಮಸ್ಯೆಯನ್ನ ಹೇಳ್ಕೊತಾ ಇದ್ದಾನೆ. ನನಗಿಲ್ಲ ತಾಯಿ, ನನಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ಕೊಂಡಾಗ ತಾಯಿ ಏನ್ ಹೇಳ್ತೇವೆ ದೇವರು, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಇಲ್ಲಿ ಸಮಾನತೆ ಅಂತಕ್ಕಂಥದ್ದನ್ನ ಈ ದೇವರ ಮೂಲಕ ಈ ಜನರಲ್ಲಿ ಮೂಡಿಸುವ ಕೆಲಸವನ್ನ ದೇವನೂರ ಮಹಾದೇವ ಅವರು ಮಾಡಿರ್ತಕ್ಕಂಥದ್ದು ನಮಗೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೌದಾ? ನಿನಗೆ ಮನೆ ಇಲ್ವಾ? ಹಾಗಾದ್ರೆ ಫಸ್ಟ್ ನಿಮಗೆ ಮನೆ ಕಟ್ಬಿಡಿ, ಎಲ್ಲರಿಗೂ ಮನೆ ಆಗಲಿ ಫಸ್ಟ್, ಆಮೇಲೆ ನನಗೆ ಮನೆ ಕಟ್ಟಿ ಮಕ್ಕಳ. ಫಸ್ಟ್ ಮೊದಲು ನೀವು ಮನೆಯನ್ನು ಕಟ್ಟಿಕೊಳ್ಳಿ, ಅಥವಾ ಎಲ್ಲರಿಗೂ ಮನೆ ಆಗಲಿ, ಆಮೇಲೆ ನನಗೆ ಮನೆ ಬೇಕು. ಅಲ್ಲಿವರೆಗೆ ನನಗೆ ಮನೆ ಬೇಡ. ನನಗೆ ಕಟ್ಟಿ ನೀವೇ ಮನೆ ಇಲ್ಲ ಅಂದ್ರೆ ಅದರ ಎಲ್ಲಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಆ ದೇವರು ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಅಂತ ಹೇಳಿ, ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಮೊದಲಿದ್ದಿದ್ದು ಆ ದೇವರಿಗೆ ಬರೀ ಮಂಚಮ್ಮ ದೇವಿ ಅಂತ ಹೆಸರಿರ್ತದೆ ಮಕ್ಕಳೇ. ಹೀಗೆ ಒಬ್ಬರ ಮೈ ಮೇಲೆ ದೇವರು ಬಂದು ಈ ರೀತಿ ಆಚರಣೆ ಮಾಡಿದ್ಮೇಲೆ ಅವಳ ಹೆಸರು ಏನಾಗಿ ಪರಿವರ್ತನೆ ಹೊಂದುತ್ತೆ? ಮನೆ ಮಂಚಮ್ಮ. ಇವತ್ತು ಈ ಚಾವಣಿಯಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದಿಗೂ ಪೂಜಿತಳಾಗುತ್ತಿದ್ದಾರೆ. ಇದು ನಿಜವಾಗಿ ಇವತ್ತಿಗೂ ಆ ದೇವಿಗೆ ಮೇಲ್ಗಡೆ ಚಾವಣಿ ಇಲ್ಲ. ಅಂದ್ರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಮನೆ ಇಲ್ಲದೆ ಇರತಕ್ಕಂತಹ ಅನೇಕ ಕುಟುಂಬಗಳು ಇದಾವೆ ಅಂತಕ್ಕಂಥದ್ದನ್ನ ಈ ಒಂದು ದೇವರ ದೃಷ್ಟಿಕೋನದಲ್ಲಿ ಮತ್ತು ದೇವನೂರ ಮಹಾದೇವರ ದೃಷ್ಟಿಕೋನದಲ್ಲಿ ಬಿಂಬಿತವಾಗ್ತಾ ಇದೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ಹಾಗಾದರೆ ದೇವನೂರು ಮಹಾದೇವ ಅವರು ನನ್ನ ದೇವರು ಅಂತ ಯಾರನ್ನ ಹೇಳ್ತಿರ್ತಕ್ಕಂಥದ್ದು ಮಕ್ಕಳೇ? ಬುದ್ಧನನ್ನ. ಈತನಲ್ಲಿ ಕಾರುಣ್ಯ ಇತ್ತು, ಸಮಾನತೆ ಇತ್ತು. ಹಾಗಾಗಿ ಕಾರುಣ್ಯ ಸಮತೆಯ ಬುದ್ಧನನ್ನ ಈ ಮನೆ ಮಂಚಮ್ಮ ಅಥವಾ ಮಂಚಮ್ಮ ದೇವರ ಗುಡಿಯಲ್ಲಿ ಇಟ್ಟರೆ ಅದೇ ನನ್ನ ದೇವರು. ಹಾಗಾಗಿ ದೇವನೂರು ಮಹಾದೇವರ ಅಂದ್ರೆ ಗೌತಮ ಬುದ್ಧ, ಸಿದ್ಧಾರ್ಥ ಬುದ್ಧನಾಗ್ತಾನೆ. ಇದು ಅವನಲ್ಲಿ ಯಾವ ಗುಣಗಳಿತ್ತು ಅಂದ್ರೆ ಕರುಣೆ ಅಂತಕ್ಕಂಥದ್ದು, ಮರುಕ ಅಂತಕ್ಕಂಥದ್ದು, ಸಮತೆ ಅಂತಕ್ಕಂಥದ್ದು ಅಥವಾ ಸಮಾನ. ಈ ಒಂದು ಪಾಠ ಭಾಗದಲ್ಲಿ ನಮಗೆ ತಿಳಿದ ಬರುತ್ತೆ ಮಕ್ಕಳೇ. ಹೀಗೆ ಈ ಮಂಚಮ್ಮ ದೇವಿ ಮನೆ ಮಂಚಮ್ಮನಾದಂತಹ ಕಥೆಯನ್ನ ನಿಮಗೆ ಈ ದೇವನೂರು ಮಹಾದೇವ ಅವರಿಗೆ ಸಿದ್ಧಲಿಂಗಯ್ಯನವರು ಹೇಳಿದರೆ, ಆ ಸಿದ್ಧಲಿಂಗಯ್ಯನವರ ಹೇಳಿದಂತಹ ಕಥೆಯನ್ನ ದೇವನೂರು ಮಹಾದೇವರವರು ತಮ್ಮ ದೃಷ್ಟಿಕೋನದಲ್ಲಿ
ಬಿಚ್ಚಿಡುವ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಮಕ್ಕಳೇ. ಇಷ್ಟು ಪಾಠ ಭಾಗವನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತೇವೆ. ಇವತ್ತು ಮಾಡಿದಂತಹ ಈ ಪಾಠ ಭಾಗದಲ್ಲಿ ಒಂದೆರಡು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ. ಇದಕ್ಕೆ ಸರಿಯಾದ ಉತ್ತರವನ್ನ ಹೇಳಿ. ಇಂದಲ್ಲ ನಾಳೆ ಫಲ ಕೊಡುವ ವಸ್ತುಗಳಾವುವು? ಹೇಳ್ತೀರಾ ಮಕ್ಕಳೇ? ಹೇಳಿ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಎಸ್, ನಾನು ಈಗ ತಾನೇ ಹೇಳಿದ್ದೀನಿ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತವೆ. ಮನೆ ಮಂಚಮ್ಮ ಯಾರು? ಯಾರು ಹೇಳಿ? ಗ್ರಾಮ ದೇವತೆ. ಗಡ್, ಅರ್ಥ ಆಗಿದೆಯಲ್ಲ? ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಈ ಕಥೆಯನ್ನ ದೇವನೂರು ಮಹಾದೇವ ಅವರಿಗೆ ಹೇಳಿದಂಥವ್ರು ಯಾರು? ಎಸ್, ಸಿದ್ಧಲಿಂಗಯ್ಯನವರು. ಎಷ್ಟು ಚೆನ್ನಾಗಿ ಅರ್ಥ ಆಗಿದೆಯಲ್ಲ? ವೆರಿ ಗುಡ್, ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರಿ ಅಂತ ಹೇಳ್ತಾ ಈ ಪಾಠವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಉಳಿದ ಪಾಠವನ್ನು ತಿಳ್ಕೊಳ್ಳೋಣ.